ಹಾಸನದಲ್ಲಿ 5ನೇ ತಾರೀಕು ಅದೇನೋ ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶ, ಸಿದ್ದರಾಮೋತ್ಸವ. ಯಾಕಪ್ಪ ಸಿದ್ದರಾಮೋತ್ಸವ? ಜನರು ಈಗ ಧ್ವನಿ ಇರ್ತಕ್ಕಂಥ ಪರವಾಗಿ ಐಕ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರ ಪರವಾಗಿ ಪಾಪ ಇವರು ಬಿಟ್ಟರೆ ಬೇರೆ ಯಾರು ನಾಯಕರು ಏನು ಮಾಡಲೇ ಇಲ್ಲ. ಈಗ ಅಲ್ಲೆಲ್ಲ ಹಾಸನದಲ್ಲಿ ಐಕ್ಯ ಸಮಾವೇಶ ಮಾಡಿ ಹೊರಟಿದ್ದೀರಲ್ಲಪ್ಪ, ಏನ್ ಸಂದೇಶ ಕೊಡಕ್ ಮಾಡ್ತಾ ಇದ್ದೀರಿ? ಇಲ್ಲಿ 1.5 ವರ್ಷದ ಸರ್ಕಾರ ನಡೆಸ್ತಾ ಇದ್ದೀರಿ. ನಿಮ್ ಯೋಜನೆಗೆ ಆ ಸಮಾಜಕ್ಕೆ ಏನ್ ಕೊಟ್ಟಿದ್ದೀರಿ? ಯಾವ ದಲಿತ ಸಮಾಜ ಮುಖಂಡರು ಬಂದಿದ್ರೆ ಕೇಳ್ತೇನೆ, ಯಾವ ದೇವೇಗೌಡರ ಕಾಲದಲ್ಲಿ ದಲಿತ ಕುಟುಂಬಗಳು ಬದುಕಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಗಂಗಾ ಕಲ್ಯಾಣ ಯೋಜನೆ ಇರ್ತಕ್ಕಂಥದ್ದನ್ನ ಜಾರಿಗೆ ತಂದರು. ಸಿದ್ದರಾಮಯ್ಯವರೇ, ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ದೀರಪ್ಪ? ಈ ಕಳೆದ 15 ತಿಂಗಳಲ್ಲಿ ಎಷ್ಟು ಜನ ಕೊಟ್ಟಿದ್ದೀರಿ ದಲಿತರಿಗೆ? ಈಗ ನೋಡ್ತಾ ಇದ್ದೀರಿ, ನಾಯಕ ಸಮಾಜದ ವಾಲ್ಮೀಕಿ ಜನಾಂಗದ ಅಭಿವೃದ್ಧಿ ನಿಮಿತ್ತ ದುಡ್ಡು ನಿಂತಿದ್ದಾಯ್ತು. ಈಗ ಯಾವ ಭವ್ಯ ಜನಾಂಗ ಬರ್ತಾ ಇದೆ, 9 ಕೋಟಿ 10 ಕೋಟಿ ಯಾರು ಹಾಕೊಂಡು ಹೋಯ್ತು ಅಂತ ಹೇಳಿ ಬರ್ತಾ ಇದೆಯಲ್ಲ. ನಾಚಿಕೆ ಆಗಲಿಲ್ಲ ನಿಮಗೆ? ನಾಚಿಕೆ ಆಗಲಿಲ್ಲ ನಿಮಗೆ ಸರ್ಕಾರಕ್ಕೆ? ಯಾರಿಗೋಸ್ಕರ ಸಮಾವೇಶ ಮಾಡ್ತೀರಿ? ಏನ್ ಜನರ ಮುಗಿಸೋದಕ್ಕೆ ಕಾಸಿನ ಸಮಾವೇಶ ಮಾಡ್ತಾ ಇದ್ದೀರಾ? ಮಾಡಿ ನೋಡೋಣಂತೆ. ಸರ್ಕಾರ ಕೈಲಿಟ್ಟುಕೊಂಡು ಕಳೆದ 15 ತಿಂಗಳಿಂದ ಆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಏನ್ ಕೊಟ್ಟಿದ್ದೀರಿ? ನೀವು ಹಿಂದುಳಿದವರಿಗೆ ಏನ್ ಕಾರ್ಯಕ್ರಮ ಕೊಟ್ಟಿದ್ದೀರಿ? ಯಾವ ಗ್ಯಾರಂಟಿ ಸ್ಕೀಮ್ ಹೆಸರಿನಲ್ಲಿ ದಲಿತರಿಗೆ ಕೊಡಬೇಕಾದಂತ ದುಡ್ಡು 11,000 ಕೋಟಿ ಅದನ್ನ ಇವತ್ತು ಇದಕ್ಕೆ ಕೊಟ್ಕೊಂಡು ಕೂತಿದ್ದೀರಿ. ಆ ದಲಿತ ಸಮಾಜದ ಮುಖಂಡರುಗಳಿಗೆ, ಆ ವೋಟರ್ಸ್ಗೆ ಮತದಾರ ಬುದ್ಧಿ ಯಾವಾಗ ಹೋಗ್ತದೆ ನನಗಂತೂ ಗೊತ್ತಿಲ್ಲ.